ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಇದ್ದಾರೆ. ನೀವೆಲ್ಲ ಸಂಚಿಕೆ ನೋಡ್ತಿರ್ತೀರಿ. ಯಾವುದಾದ್ರೂ ಆರೋಗ್ಯ ವಿಷಯ ಹೇಳಲಿಕ್ಕೆ ಇದ್ದರೆ ಸರ್ಕ್ಕಿಂತ ಬೆಟರ್ ಯಾರು ಹೇಳಲ್ಲ. ನಿಸರ್ಗ ಮನೆ ನೀವು ಕೇಳಿದ್ದೀರಿ. ವೇದ ವೆಲ್ನೆಸ್ ಸೆಂಟರ್ ಸಿರ್ಸಿಯಲ್ಲಿ 25 ಇಯರ್ಸಿಂದ ಆಯುಷ್ ಡಾಕ್ಟರ್ ಆಗಿ ಸೇವೆ ಮಾಡ್ತಿದ್ದಾರೆ. ಲಕ್ಷಾಂತರ ಜನರಿಗೆ ಇವರು ಹೆಲ್ಪ್ ಮಾಡಿದ್ದಾರೆ. ಇವತ್ತು ಸಂಚಿಕೆಯ ಮೇನ್ ಟಾಪಿಕ್ ಎಲ್ಲರ ಮನೆಯಲ್ಲಿ ಇರುವ ಸಮಸ್ಯೆನೇ ಮಂಡಿ ನೋವು. ಸರ್, ಮಂಡಿ ನೋವು ಆಗಲಿಕ್ಕೆ ಮೂಲ ಕಾರಣ ಏನು? ಯಾಕಂದರೆ ಈಗಿನ ಕಾಲದಲ್ಲಿ ಯಾವ ಮನೆ ಹೋದರೆ ಸಹ ಎಲ್ಲರಿಗೆ ಮಂಡಿ ನೋವು. ಅನೇಕರಲ್ಲಿ, ಅದರಲ್ಲೂ ಮಹಿಳೆಯರಲ್ಲಿ ಜಾಸ್ತಿ ಮಂಡಿ ನೋವನ್ನು ನಾವು ನೋಡ್ತೇವೆ. ಸೊ ಮಂಡಿ ನೋವಿಗೆ ಮೊದಲನೇದಾಗಿ ಮುಖ್ಯವಾದ ಕಾರಣ ಆಸ್ಟಿಯೋ ಆರ್ಥರೈಟಿಸ್ ಅಂಥೇಳಿ. ಆ ಎಲುಬು ಸವಿಯುವಂಥದ್ದು, ಕಾಲನ್ನ ಹಿಂಗೆ ಮಾಡಿದಾಗ ಕಟ 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 ಸೌಂಡ್ ಬರುತ್ತೆ. ಸೊ ನಡಿಬೇಕಾದ್ರೆ ಕಟ ಕಟ ಸೌಂಡ್ ಬರುತ್ತೆ. ಸೊ ಅದು ನನ್ನ 40-45 ವರ್ಷದಲ್ಲಿ ಕಂಡುಬರುತ್ತೆ. ಇದಕ್ಕೆ ಮುಖ್ಯವಾಗಿ ವಿಟಮಿನ್ ಡಿ ಡೆಫಿಷಿಯನ್ಸಿಯೇ ಮುಖ್ಯವಾದ ಕಾರಣ. ಸೊ ವಿಟಮಿನ್ ಡಿ ಇಲ್ಲದೇ ಇರೋದ್ರಿಂದಾಗಿ ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಸೊ ಹಾಗಾಗಿ ಬೇಗನೆ ಈ ಒಂದು ಎಲುಬು ಸವಿಯುವಂಥ ಪ್ರಕ್ರಿಯೆ ಉಂಟಾಗುತ್ತೆ. ಅದನ್ನು ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಇನ್ನು ರೊಮ್ಯಾಟಾಯ್ಡ್ ಆರ್ಥರೈಟಿಸ್, ಆಮವಾತ ಇದ್ದಂಥವರಲ್ಲೂ ಕೂಡ ಈ ಮಂಡಿ ನೋವು ತುಂಬ ಕಾಮನ್ ಆಗಿ ಬರುತ್ತೆ. ಸೊ ಹಾಗೆ ಅತಿ ತೂಕ ಇದ್ದವರು ಕೂಡ ಆ ತೂಕವನ್ನು ಬೇರೆ ಮಾಡಿ ಈ ಮಂಡಿಗಳಲ್ಲಿ ಸವೆತ ಉಂಟಾಗಿ ಮಂಡಿ ನೋವು ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗೆಯೇ ಕೆಲವು ಟೆಂಡನ್ ಟೇರ್ ಆಗಿರೋದ್ರಿಂದಾಗಿ ಬಿದ್ದು ಪೆಟ್ಟಾಗಿರೋದ್ರಲ್ಲೂ ಕೂಡ ನಾವು ಮಂಡಿ ನೋವನ್ನು ನೋಡ್ತೇವೆ. ಸೊ ಹೀಗೆ ಅನೇಕ ಕಾರಣಗಳಿಂದ ಮಂಡಿ ನೋವು ಬರುತ್ತೆ. ಮುಖ್ಯವಾಗಿ ನಾವು ನೋಡುವಂಥದ್ದು, ಇವತ್ತು ಹೇಳುವಂಥದ್ದು ಆಸ್ಟಿಯೋ ಆರ್ಥರೈಟಿಸ್. ಸೊ ಸಾಮಾನ್ಯವಾಗಿ 90% ಜನರಲ್ಲಿ ಈ ಒಂದು ಮಂಡಿ ಸವೆತದಿಂದಾಗಿ ಮಂಡಿ ನೋವು ಬರುತ್ತೆ. ಸರ್, ನೀವು ಯಾವುದೆಲ್ಲ ಕಾರಣ ಹೇಳಿದಿರಿ, ಅದಕ್ಕೆ ಮೂಲ ಕಾರಣ ಇಲ್ಲದ್ರೆ ಇಂಪಾರ್ಟೆಂಟ್ ಒನ್ ಯಾವುದು ಸರ್? ಆಸ್ಟಿಯೋ ಆರ್ಥರೈಟಿಸ್. ಸರ್, ಈಗ ನೋಡ್ಲಿಕ್ಕೆ ಹೋದ್ರೆ ಎಲ್ಲ 40 ವರ್ಷ ಆದವರಿಗೆ ಆಸ್ಟಿಯೋ ಆರ್ಥರೈಟಿಸ್ ಇದ್ದೇ ಇರುತ್ತೆ. ಅದು ಯಾಕೆ ಸರ್? ಲೈಫ್ ಸ್ಟೈಲ್ ಇದರಲ್ಲಿ ಜೀವನಶೈಲಿ, ಒಂದು ಅತಿ ತೂಕ, ಜೊತೆಗೆ ವಿಟಮಿನ್ ಡಿ ಕೊರತೆ, ಕ್ಯಾಲ್ಸಿಯಂ ಕೊರತೆ. ಸೊ ಇದರಿಂದಾಗಿ ಬೇಗ ಮಂಡಿ ಸವಿತಾ ಇದೆ. ಸೊ ಮುಂಚಿನ ಹಾಗೆ ಎಕ್ಸಸೈಸ್ ಇಲ್ಲ. ಎಕ್ಸಸೈಸು ಮಾಡೋದ್ರಿಂದಾಗಿ ಆಸ್ಟಿಯೋಫೈಟ್ಸ್ ರೆಡಿಯಾಗಿ ಅದು ಸ್ವಲ್ಪ ಇಂಪ್ರೂವ್ ಆಗ್ತಿತ್ತು. ಸೊ ಎಕ್ಸಸೈಸ್ ಕೂಡ ಇವತ್ತು ಇಲ್ಲ. ಸೊ ಈ ಎಲ್ಲ ಕಾರಣದಿಂದಾಗಿ ಮಂಡಿ ನೋವು ಜಾಸ್ತಿ ಕಾಣ್ತಾ ಇದೆ. ಸರ್, ನೀವು ಹೇಳ್ತಿದ್ದೀರ ಕ್ಯಾಲ್ಸಿಯಂ ಕಮ್ಮಿ ಆದರೆ ಆಸ್ಟಿಯೋ ಆರ್ಥರೈಟಿಸ್ ಆಗುತ್ತೆ. ಈಗ ನಾವು ಟಿ ವಿಯಲ್ಲಿ ನೋಡ್ತೀವಿ, ಇಲ್ಲದೆ ಯಾವುದಾದ್ರು ಮೆಡಿಕಲ್ ಶಾಪ್ ಹೋದರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸಿಗುತ್ತೆ ಸರ್. ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ ಡಿ ಕೂಡ ಇರಬೇಕು. ಓಕೆ. ಅಂದರೆ ನೀವು ಕ್ಯಾಲ್ಸಿಯಮನ್ನು ನೀವು ರಕ್ತದಿಂದ ಎಲುಬಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ವಿಟಮಿನ್ ಡಿ ಮಾಡುತ್ತೆ. ಹಾಗಾದರೆ ಖಾಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಗೊಂಡ್ರೆ ಹೆಲ್ಪ್ ಆಗಲ್ಲ, ವಿಟಮಿನ್ ಡಿ ಇರಲೇಬೇಕು. ಡೈಲಿ ಡೋಸೇಜಲ್ಲಿ ತೆಗೆದುಕೊಂಡ್ರೆ ಒಳ್ಳೆಯದು, ಇಲ್ಲ ವಾರಕ್ಕೆ ಒಂದು ದಿವಸ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಮತ್ತು ನಾವು ಓವರ್ ವೆಯ್ಟ್, ಈಗ ಎಲ್ಲರೂ ನೋಡಿದರೆ ತೂಕ ಇರುತ್ತೆ, ದಪ್ಪ ಇರುತ್ತೆ ಸರ್. ದಪ್ಪ ಇರುವವರಿಗೆ ಆಟೋಮ್ಯಾಟಿಕ್ ಕೋರಿಲೇಟ್ ಆಗುತ್ತೆ ಸರ್ ಆಸ್ಟಿಯೋ ಆರ್ಥರೈಟಿಸ್ ಆಗಿ? ಓವರ್ ವೇಟ್ ಇದ್ದರೆ ಖಂಡಿತವಾಗಿ. ಓವರ್ ವೇಟ್ ಇದ್ದಿದ್ದಾಗಿ ಮಂಡಿ ನಮ್ಮ ದೇಹದ ಭಾರವನ್ನು ತೆಗೆದುಕೊಳ್ಳೋದಲ್ಲ. ಸೊ ಮಂಡಿ ಬೇಗ ಸವಿಯುತ್ತೆ. ಸೊ ಸವಿದಾಗ ಈ ಒಂದು ಮಂಡಿ ನೋವು ಜಾಸ್ತಿ ಆಗುತ್ತೆ. ಓವರ್ ವೇಟ್ ಇದ್ರೆ ಸಹ ನೀವು ಹೇಳೋದು ಬಂದೇ ಬರುತ್ತೆ. ಹಾಗಾದ್ರೆ ಓವರ್ ವೇಟ್ ಎಲ್ಲದಕ್ಕೆ ಕಾರಣ? ಹೌದು. ವೇಟ್ ಅಂದರೆ ನಮ್ಮ ಎತ್ತರಕ್ಕೆ ಅನುಗುಣವಾಗಿ ತೂಕವನ್ನು ಮೇಂಟೈನ್ ಮಾಡ್ಕೋಬೇಕು ಸರ್. ಇದಕ್ಕೆ ಈಗ ಕ್ಯಾಲ್ಸಿಯಂ ವಿಷಯ ನಾವು ಕೇಳಿದ್ದೇವೆ, ಮತ್ತು ವಿಟಮಿನ್ ಡಿ ಸಹ ಬೇಕಂತ ಹೇಳಿದ್ದೇವೆ ರೆಡ್ಯೂಸ್ ಮಾಡಲಿಕ್ಕೆ. ಮತ್ತು ಇದಕ್ಕೆ ಏನಾದರೂ ಕ್ಯೂರ್ ಇದೆಯಾ ಸರ್? ಅಂದರೆ ಈಗ ಖಂಡಿತವಾಗಿ ನಾವು ಗ್ರೀನ್ ಜ್ಯೂಸ್ ಥೆರಪಿ ಅಂತ ಒಂದು ಕಂಡುಹಿಡಿದಿದ್ದೇವೆ. ಸೊ ಇದು ಬಹಳ ಪ್ರಯೋಜನಕಾರಿ. ವೇದ ವೆಲ್ನೆಸ್ ಸೆಂಟರಲ್ಲಿ ಗ್ರೀನ್ ಜ್ಯೂಸ್ ಥೆರಪಿ ಬಹಳ ಪ್ರಯೋಜನಕಾರಿಯಾಗುತ್ತೆ. ಮಹಿಳೆಯರು ಎಲ್ಲರೂ ಮಾಡಿದ್ದನ್ನು ಮಾಡ್ಬೋದು. ಸೊ 35-40 ವರ್ಷ ಮೇಲ್ಪಟ್ಟಂತಹ ಎಲ್ಲರೂ ದಿನಕ್ಕೆ 1 ಸಲ ಅಥವಾ 2 ಸಲ ಮಾಡ್ಬೋದಾದಂತಹ ಅತ್ಯಂತ ಉಪಯುಕ್ತವಾದಂತಹ ಮಂಡಿ ನೋವಿಗೆ ರಾಮಬಾಣವಾಗಿರುವಂತಹ ಎಲ್ಲ ರೀತಿಯ ಪ್ರೋಟೀನ್ ಹಾಗೂ ಪೋಷಕಾಂಶಗಳನ್ನು ನೀಡುವಂತಹ ಈ ಒಂದು ಗ್ರೀನ್ ಜ್ಯೂಸ್ ಥೆರಪಿ ಸಹಾಯ ಮಾಡುತ್ತೆ. ಸೊ ಈ ಗ್ರೀನ್ ಜ್ಯೂಸ್ ಥೆರಪಿ ಬೇಕಾಗೋದು ಒಂದು ಮಿಕ್ಸಿ ಜಾರು, ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕೋದು, 1 ಮುಷ್ಟಿ ಕರಿಬೇವಿನ ಸೊಪ್ಪು ಅಥವಾ ಯಾವ್ದಾದ್ರು ಒಂದು ತಿನ್ನುವಂಥ ಸೊಪ್ಪನ್ನು ಹಾಕೋದು, 1 ಮುಷ್ಟಿ ಸೊಪ್ಪನ್ನು. ಕರಿಬೇವಿನ ಸೊಪ್ಪು ಆದರೂ ಒಳ್ಳೆಯದು. ಕರಿಬೇವಿನ ಸೊಪ್ಪು ಎಲ್ಲ ಕಡೆಯೂ ಸಿಗುತ್ತೆ, ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿರೋದಿಲ್ಲ, ಭಾಳ ಒಳ್ಳೆಯದು. ಆಮೇಲೆ 1 ಚಮಚ ಕಪ್ಪೆಳ್ಳು, 1 ಚಮಚ ಅಗಸೆ ಬೀಜ, ನೋಟ್ ಮಾಡಿ. ಅಗಸೆ ಬೀಜ. ಸೊ ಅಗಸೆ ಬೀಜ, ಕಪ್ಪೆಳ್ಳು, ಸೊಪ್ಪು, ಸ್ವಲ್ಪ ನೀರು, ಸ್ವಲ್ಪ ಬೆಲ್ಲ, ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಗರ್ರ ಅಂತ ತಿರುಗಿಸಿ ಅದನ್ನು ಸೋಸಿ ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು ಕುಡಿಯೋದ್ರಿಂದಾಗಿ ಸಾಕಷ್ಟು ಕ್ಯಾಲ್ಸಿಯಮ್ ಸಿಗುತ್ತೆ. ಎಷ್ಟು ದಿನ ತಗೊಳ್ಬೇಕು? ಇದನ್ನು ನೀವು ಲೈಫ್ ಲಾಂಗ್ ತೆಗೆದುಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೊ ಗ್ರೀನ್ ಜ್ಯೂಸ್ ಥೆರಪಿ ತುಂಬ ಸಹಾಯ ಮಾಡುತ್ತೆ. ಸೊ ಬೇರೆ ಎಲ್ಲದಕ್ಕೂ ಅದು ಒಳ್ಳೆಯದು. ಅದರ ಜೊತೆಯಲ್ಲಿ ಸಾಕಷ್ಟು ಪ್ರೋಟೀನು, ಒಳ್ಳೆ ಪೋಷಕಾಂಶಗಳು, ಸಸ್ಯ ಔಷಧಿಗಳು ಇದೆಲ್ಲ ನೀಡುತ್ತೆ. ಸೊ ಹಾಗಾಗಿ ಈ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಮಾಡ್ತಾ ಬಂದರೆ ಮಂಡಿ ನೋವಿಗೆ ಇದು ರಾಮಬಾಣದಂಥ ಕೆಲಸ ಮಾಡುತ್ತೆ. ಸೊ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ವಿಟಮಿನ್ ಡಿ ಸಪ್ಲಿಮೆಂಟನ್ನು ಡೈಲಿ 1,500 ಇಂಟರ್ನ್ಯಾಷನಲ್ ಯೂನಿಟ್ ಏನು ಇರುತ್ತಲ್ಲ ಅದನ್ನು ತೆಗೆದುಕೊಳ್ತಾ ಬಂದರೆ, ಈಗೆಲ್ಲ ಸಬ್ಲಿಂಗ್ವಲ್ ಬಂದಿದೆ, ನಾಲಿಗೆ ಕೆಳಗಡೆ ಇಟ್ಕೊಂಡ್ರೆ ಅದು ಅಬ್ಸರ್ವ್ ಆಗಿಬಿಡುತ್ತೆ.
ಸೊ ಆ ಥರದ್ದನ್ನು ತೆಗೆದುಕೊಳ್ತಾ ವಿಟಮಿನ್ ಡಿ ಅನ್ನು ತೆಗೆದುಕೊಳ್ತಾ ಬಂದರೆ ಖಂಡಿತವಾಗಿ ಸಹಾಯ ಆಗುತ್ತೆ. ಸರ್ ನೀವು ಯಾವ್ದೀಗ ಗ್ರೀನ್ ಜ್ಯೂಸ್ ಹೇಳಿದ್ರಿ, ಇದು ಆಸ್ಟಿಯೋ ಆರ್ಥರೈಟಿಸ್ ಇದ್ದವರೇ ತಗೊಳ್ಬೇಕಾ ಇಲ್ಲದ ನಾರ್ಮಲಿ ಪ್ರಿವೆಂಟ್ ಮಾಡ್ಲಿಕ್ಕೆ ತಗೊಳ್ಬೋದಾ ಸರ್? ಎಲ್ಲರೂ ತೆಗೆದುಕೊಳ್ಬೋದು, ಆದರೆ ಮಂಡಿ ನೋವಿಗೆ ಇದು ರಾಮ ಮಾಡದಂತೆ ಕೆಲಸ ಮಾಡುತ್ತೆ ಸರ್. ಈಗ ಈಗ ನಾವು ಡಾಕ್ಟರ್ ಹೋದ್ರೆ ಈಗ ಇನ್ ಜನರಲ್ ಯಾರ ಹತ್ರ ಸಹ ಹೇಳಿದ್ರೆ ಆಸ್ಟಿಯೋ ಆರ್ಥರೈಟಿಸ್ ಇರುವಾಗ ಅವರಿಗೆ ಒಂದು ಎಕ್ಸ್ಟ್ರಾ ಟೈಮ್ ತನಕ ಪೇನ್ ಕಿಲ್ಲರ್ ರೆಕಮೆಂಡ್ ಮಾಡ್ತಾರೆ ನೋವಿಗೆ, ಅದು ಸೇಫಾ ಸರ್? ಅವಾಯ್ಡ್ ಮಾಡಬೇಕು? ಆದಷ್ಟು ಪೇನ್ ಕಿಲ್ಲರ್ನ ಇಲ್ಲಿ ಅವಾಯ್ಡ್ ಮಾಡಬೇಕು. ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಳೋದು ಮಾಡಬೇಕು. ಸೊ ಪೇನ್ ಕಿಲ್ಲರ್ಸ್ ಏನು ಮಾಡುತ್ತೆ ಅಂದರೆ, ಒಂದು ಸಲ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದು ಓಕೆ, ಡೈಲಿ ತೆಗೆದುಕೊಳ್ಳೋದ್ರಿಂದಾಗಿ 5-6 ತಿಂಗಳ ತೆಗೆದುಕೊಳ್ಳೋದ್ರಿಂದಾಗಿ ಅದು ಕಿಡ್ನಿಯ ಮೇಲೆ ಲಿವರ್ ಮೇಲೆ ಡ್ಯಾಮೇಜ್ ಉಂಟು ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಪೇನ್ ಕಿಲ್ಲರ್ನ ಅವಾಯ್ಡ್ ಮಾಡಿ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಅನ್ನು ನಾವು ರೆಡಿ ಮಾಡಿದೆ. ಬೋಸ್ವಿಲ್ಲಸ್ ಅರಾಟ ಅಂತ ನ್ಯಾಚುರಲ್ ಪೇನ್ ಕಿಲ್ಲರ್ ಇದೆ. ನಾವು ಜಾಯಿಂಟ್ ಸಾಲ್ವ್ ಅಂತ ಮಾಡಿದ್ದೇವೆ. ಸೊ ಆ ಜಾಯಿಂಟ್ ಸಾಲ್ವ್ ಭಾಳ ಸಹಾಯ ಆಗುತ್ತೆ. ಸೊ ಈ ಥರ ಜಾಯಿಂಟ್ ಸಾಲ್ವ್ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೇವೆ, ಕೆಳಗಡೆ ನಂಬರಿಗೆ ಫೋನ್ ಮಾಡಿದೆ. ಸೊ ನ್ಯಾಚುರಲ್ ಪೇನ್ ಕಿಲ್ಲರ್ನ ನೀವು ಅಡಾಪ್ಟ್ ಮಾಡಿಕೊಂಡ್ರೆ ಸೊ ಈ ಒಂದು ಆಧುನಿಕ ಪೇನ್ ಕಿಲ್ಲರ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಗ ನಿಮ್ಮ ಪೇನನ್ನು ಕಡಿಮೆ ಮಾಡ್ಕೊಳ್ಬೋದು, ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಟೋಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಪ್ರೋಟೀನ್ ಯುಕ್ತ ಆಹಾರವನ್ನು ತೆಗೆದುಕೊಂಡು ನಾವು ಅಥವಾ ಕೀಟೋ ಡಯಟನ್ನು ಮಾಡಿ ತೂಕವನ್ನು ಕಡಿಮೆ ಮಾಡಿಕೊಂಡಾಗ ತನ್ನಿಂತಾನೇ ಮಂಡಿ ನೋವು ಕಡಿಮೆ ಆಗುತ್ತೆ. ಸರ್ ಈಗ ಆಲ್ರೆಡಿ ಯಾರು ಪೇನ್ ಕಿಲ್ಲರ್ ತಗೊಳ್ತಿದ್ದಾರೆ ಅವರಿದು ರೀಪ್ಲೇಸ್ ಮಾಡ್ಬೋದಾ? ನೀವು ಯಾವ್ದು ಹೇಳ್ತಿದ್ದೀರಿ? ಜಾಯಿಂಟ್ ಸಾಲ್ವಿಂದ ಅದನ್ನು ರಿಪ್ಲೇಸ್ ಮಾಡ್ಬೋದು. ಸೊ ಆ ಪೇನ್ ಕಿಲ್ಲರ್ನ ದಯಮಾಡಿ ಬಿಡಿ, ಅಥವಾ ಅದನ್ನು ವಾರಕ್ಕೆ ಒಂದು ದಿವಸ ಮಾಡಿ. ಸೊ ಅದ್ರ ಬದಲಿಗೆ ಜಾಯಿಂಟ್ ಸಾಲ್ವನ್ನು ಬೆಳಗ್ಗೆ ಒಂದು ಸಂಜೆ ಒಂದು ಆಹಾರದ ನಂತರ ತೆಗೆದುಕೊಳ್ಳಿ, ಭಾಳ ಒಳ್ಳೆಯ ಪರಿಣಾಮ ಆಗುತ್ತೆ. ಸರ್ ನಾವು ಟಿ ವಿಯಲ್ಲಿ ನೋಡ್ತೀವಿ, ಯಾವುದಾದ್ರೊಂದು ಆ್ಯಡ್ ತೋರಿಸ್ತಾರೆ, ಪೇನ್ ರಿಲೀಫ್ ಆಯಿಲ್ ಇಲ್ಲದೆ ಆಯುರ್ವೇದಿಕ್ ಆಯಿಲ್, ಯಾವುದಾದ್ರೂ ಒಂದು ಈ ಆಯಿಲು ಸ್ವಲ್ಪ ಮಟ್ಟಿಗೆ ಅದು ಸಹಾಯ ಮಾಡುತ್ತೇನೆ ಹೊರತು ಆಯಿಲಿಂದನೇ ಸಂಪೂರ್ಣವಾಗಿ ಹೋಗುತ್ತೆ ಅಂತಲ್ಲ. ಆದರೆ ಒಂದು ಸಲ ಅದು ಆ ನೋವನ್ನು ಶಮನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅದ್ರ ಬದಲಿಗೆ ನೀವು ಅದಕ್ಕಿಂತನೂ ಒಳ್ಳೆಯದು ಅಂದರೆ ವ್ಯಾಯಾಮ. ಮಂಡಿ ನೋವಿಗೆ ಅಂತಲೇ ವ್ಯಾಯಾಮ ಇದೆ. ಸ್ವಲ್ಪ ಬಟ್ಟೆಯನ್ನು ಮಂಡಿಯ ಕೆಳಗಡೆ ಇಟ್ಕೊಂಡು ಮಂಡಿಯನ್ನು ಕೆಳಗೆ ಒತ್ತೋದು ಮೇಲ್ ಮಾಡೋದು, ಒತ್ತೋದು ಮೇಲ್ ಮಾಡೋದು. ಕ್ವಾಡ್ರಿಸೆಪ್ಸ್ ಮಸಲ್ಸಿಗೆ ಸ್ಟ್ರೆಂಥನಿಂಗ್ ಮಾಡಿದಾಗ ಈ ಮಂಡಿ ನೋವು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ಬಿಟ್ಟು ನಾವು ಬರೀ ಆಯಿಲ್ ಹಚ್ಚೋದ್ರಿಂದ ಅಷ್ಟೇ ಕಡಿಮೆ ಆಗುತ್ತೆ ಅಂತಲ್ಲ, ಆಯಿಲ್ ಮಸಾಜ್ ಕೂಡ ಖಂಡಿತ ಸಹಾಯ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಆಹಾರದ ಬದಲಾವಣೆ, ಗ್ರೀನ್ ಜ್ಯೂಸ್ ಥೆರಪಿ, ವಿಟಮಿನ್ ಬಿ, ಅದೇ ಕ್ವೆಶ್ಚನ್, ಕ್ಯಾಲ್ಸಿಯಂ, ಏನು ಡಯಟ್ ಬೇಕಂತ, ಏನು ಡಯಟ್ ಬೇಕು? ಸೊ ಆ ಬೆಳಗಿಂದ ಸಂಜೆವರೆಗೆ ನಾವು ಒಂದು ಆಹಾರ ಪದ್ಧತಿಯನ್ನು ಹೇಳಬೇಕು ಅಂದರೆ, ಜಾಯಿಂಟ್ ಪೇನ್ ಇದ್ದವರಿಗೆ ಬೆಳಗ್ಗೆ ಎದ್ದು ಬೂದುಗುಂಬಳಕಾಯಿ ಹಾಗೂ ಶುಂಠಿಯನ್ನು ಸೇರಿಸಿ ಜ್ಯೂಸ್ ಕುಡಿಯುವಂಥದ್ದು ಒಳ್ಳೆಯದು. 8 ಫ್ರೂಟ್ಸು, ನಟ್ಸು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಗ್ರೀನ್ ಟೀ ತೆಗೆದುಕೊಳ್ಳುವಂಥ ಹವ್ಯಾಸವನ್ನು ಮಾಡ್ಕೊಳ್ಬೇಕು. ಬ್ರೇಕ್ಫಾಸ್ಟನ್ನು ಕಡಿಮೆ ಮಾಡಬೇಕು. 11 ಗಂಟೆಗೆ ಮಜ್ಜಿಗೆ, ಅದರಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ, ಮಜ್ಜಿಗೆಯನ್ನು ಕುಡಿಯುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಮಧ್ಯಾಹ್ನ ಊಟದಲ್ಲಿ ತರಕಾರಿ, ಹಸಿ ತರಕಾರಿ, ಸಲಾಡು, ಹಣ್ಣುಗಳು, ಪಲ್ಯ, ಸೂಪು, ಮಜ್ಜಿಗೆ ಇದೆಲ್ಲ ಇರಬೇಕು. ಕಂಪಲ್ಸರಿಯಾಗಿ ಜಾಸ್ತಿ ಇರಬೇಕು. ಅನ್ನ ಅಥವಾ ಚಪಾತಿ ಕಡಿಮೆ ಮಾಡಬೇಕು. ಒಂದು 4 ಗಂಟೆ ಹೊತ್ತಿಗೆ ಗ್ರೀನ್ ಜ್ಯೂಸ್ ಥೆರಪಿಯನ್ನು ನಾನು ಹೇಳಿದ್ದೇನೆ, ಅದನ್ನು ಕುಡಿಯುವಂಥದ್ದು. ಸೊ ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಸೊ 6 ಗಂಟೆ ಹೊತ್ತಿಗೆ ಸ್ವಲ್ಪ ನಟ್ಸನ್ನು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಶೇಂಗಾ ಬೇಯಿಸಿದ್ದು ಇದನ್ನು ತಿನ್ನುವಂಥದ್ದು. ರಾತ್ರಿ ಊಟವನ್ನು ಬಿಟ್ಟೇ ಬಿಡಬೇಕು. ಬೇಕೇ ಬೇಕು ಅಂದರೆ ಸ್ವಲ್ಪ ಹಣ್ಣು, ತರಕಾರಿ, ಪಲ್ಯ ಇಷ್ಟನ್ನು ತೆಗೆದುಕೊಳ್ಬೇಕು. ಹೀಗೆ ಮಾಡೋದ್ರಿಂದಾಗಿ ಖಂಡಿತವಾಗಿ ಜೊತೆಗೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ತೆಗೆದುಕೊಳ್ಳೋದು, ಸೊ ಇದು ಕೂಡ ಸಹಾಯ ಮಾಡುತ್ತೆ. ಸೊ ಹೀಗೆ ಮಾಡೋದ್ರಿಂದಾಗಿ ಈ ಒಂದು ಮಂಡಿ ನೋವನ್ನು ಹತೋಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸರ್ ಈಗ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಎಷ್ಟು ತಗೊಳ್ಬೇಕಂತ ಏನಾದರೂ ಮೆಜರ್ಮೆಂಟ್ ಏನಾದ್ರು ಇದೆಯಾ? ಸಾಮಾನ್ಯವಾಗಿ ಇವತ್ತು ನಾವು ಕೂಡ ಅದನ್ನು ರೆಡಿ ಮಾಡಿದ್ದೇವೆ. ಬೋನ್ ಆ್ಯಂಡ್ ಜಾಯಿಂಟ್ ಅಂತ ಮಾಡಿದ್ದೇವೆ. ಸೊ ಅದರಲ್ಲಿ ಎಲ್ಲವನ್ನು ಹಾಕಿದ್ದೇವೆ. ಬೋನ್ ಆ್ಯಂಡ್ ಜಾಯಿಂಟ್, ಸೊ ಬೋನಿಗೆ ಮತ್ತು ಜಾಯಿಂಟಿಗೆ ಬೇಕಾಗುವಂಥ ಎಲ್ಲ ಅಂಶಗಳಿದೆ, ಎಲ್ಲ ಇದೆ. ದಿನ ಬೆಳಗ್ಗೆ ಒಂದು ಸಂಜೆ ಒಂದು ಬೋನ್ ಆ್ಯಂಡ್ ಜಾಯಿಂಟ್ ತೆಗೆದುಕೊಳ್ಳೋದ್ರಿಂದಾಗಿ ಸೊ ಕ್ಯಾಲ್ಸಿಯಮ್ಮು ಸಿಗುತ್ತೆ, ಜೊತೆಗೆ ಅದಕ್ಕೆ ಬೇಕಾಗುವಂತಹ ಮಂಡಿಗೆ ಬೇಕಾಗುವಂಥ ಅನೇಕ ಅಂಶಗಳು ಕೂಡ ಸಿಗುತ್ತೆ. ಹಾಗಾದರೆ ಈ ಸಂಚಿಕೆಯಲ್ಲಿ ಸರ್ ನೀವು ವಿಸ್ತಾರವಾಗಿ ಹೇಳಿದಿರಿ, ಹೆದರ್ಬೇಕಂತೆಲ್ಲ. ಮಂಡಿ ನೋವಿದ್ರೆ ಮೇನ್ ಕಾರಣನೇ ಆಸ್ಟಿಯೋ ಆರ್ಥರೈಟಿಸ್ ಅದು. ಮತ್ತು ನೀವು ಯಾವುದು ಗ್ರೀನ್ ಜ್ಯೂಸ್ ಎಲ್ಲ ಹೇಳಿದ್ರಿ, ಮತ್ತು ಕ್ಯಾಲ್ಸಿಯಂ, ವಿಟಮಿನ್ ಡಿ ಜಾಸ್ತಿ ತಗೊಂಡ್ರೆ ಕ್ಯೂರ್ ಆಗ್ಬೋದು. ಕರೆಕ್ಟ್ ಅಲ್ಲ ಸರ್? ವೀಕ್ಷಕರೇ ನೋಡಿದ್ದೀರಿ, ಈ ಸಂಚಿಕೆಯಲ್ಲಿ ನಾವು ಜಾಯಿಂಟ್ ಪೇನ್ ವಿಷಯ, ನಮಗೆ ಮಂಡಿ ನೋವು ವಿಷಯ ಖಾಲಿ ಗೊತ್ತಿತ್ತು, ಮಾತ್ರ ಈಗ ಅದರ ರೂಟ್ ಕಾಸ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಅದರ ರೂಟ್ ಕಾಸೇ ಆಸ್ಟಿಯೋ ಆರ್ಥರೈಟಿಸ್. ಮತ್ತು ಯಾವುದು ಸರ್ ಗ್ರೀನ್ ಜ್ಯೂಸ್ ವಿಷಯ ಹೇಳಿದ್ದಾರೆ, ಮತ್ತು ಯಾವುದೆಲ್ಲ ಡಯಟ್ ಫಾಲೋ ಮಾಡಬೇಕು ಹೇಳಿದ್ದಾರೆ, ನಾವು ಆಲ್ರೆಡಿ ಹೇಳಿದ್ದೀವಿ. ಮತ್ತು ನಾವು ಕ್ಯಾಪ್ಷನಲ್ಲಿ ಸಹ ನಂಬರ್ ಬರೆದಿದ್ದೀವಿ, ನೀವು ಖಾಲಿ ಮಿಸ್ಡ್ ಕಾಲ್ ಕೊಟ್ಟರೆ ಆಯಿತು, ಒಂದು ಟೀಮ್ ನಿಮಗೆ ಕಾಲ್ ಮಾಡುತ್ತೆ. ಏನೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಆಬ್ಸಲ್ಯೂಟ್ಲಿ ಫ್ರೀ. ಮತ್ತು ನಮಗೆ ಇನ್ ಪರ್ಸನ್ ವಿಸಿಟ್ ಮಾಡಬೇಕಾದ್ರೆ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್, ಉತ್ತಮವಾದಂಥ ಚಿಕಿತ್ಸೆ, ಆಕ್ಯುಪಂಕ್ಚರ್ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಈ ಒಂದು ಮಂಡಿಗೆ ಕೆಲವು ಆಯಿಲನ್ನು ಇಟ್ಟು ಕೊಡುವಂಥ ಬಸ್ತಿಗಳಿರ್ಬೋದು, ಹೀಗೆ ಅನೇಕ ರೀತಿಯ ಟ್ರೀಟ್ಮೆಂಟನ್ನು ನಾವು ಡೆವಲಪ್ ಮಾಡಿದ್ದೇವೆ. ಸೊ ಆ ಎಲ್ಲ ಆಯುಷ್ ಚಿಕಿತ್ಸೆಗಳನ್ನು ನಮ್ಮಲ್ಲಿ ಮಂಡಿ ನೋವು ಇದ್ದವರಿಗೆ ಕೊಡ್ತೇವೆ. ಅನೇಕರು ಮಂಡಿ ನೋವನ್ನು ಇವತ್ತು ಕಡಿಮೆ ಮಾಡ್ಕೊಂಡು. ಸರ್ ಇದಕ್ಕೆ ಬರುವ ಮುಂಚೆ ಅಪಾಯಿಂಟ್ಮೆಂಟ್ ತೆಗಿಬೇಕಾ? ಎಷ್ಟು ದಿನ ಫೋನ್ ಮಾಡಿ 9448
944872943 ಮಿಸ್ಡ್ ಕಾಲ್ ಕೊಟ್ಟು, ಅಥವಾ 9483978177 ಅಂತ ನಂಬರ್ ಇದೆ, ಬುಕಿಂಗ್ ನಂಬರು. ಸೊ ಆ ಬುಕಿಂಗ್ ನಂಬರಿಗೆ ಕಾಲ್ ಮಾಡಿ ಅವರು ಆ ಒಂದು ನಂಬರ್ಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರಬೇಕು. 1 ತಿಂಗಳ ಮುಂಚೆನೇ ಹೇಳಬೇಕು. 1 ತಿಂಗಳ ಮುಂಚೆ. ಓಕೆ, ಕೇಳಿದಿರಲ್ಲ ವೀಕ್ಷಕರೇ, 1 ತಿಂಗಳ ಮುಂಚೆ ಅಪಾಯಿಂಟ್ಮೆಂಟ್ ತೆಗಿಬೇಕು. ಯಾವ್ದು ನಾವು ನಂಬರ್ ಸರ್ ಹೇಳಿದ್ದಾರೆ, ನಾವು ಕ್ಯಾಪ್ಷನಲ್ಲಿ ಸಹ ನಂಬರ್ ಬರಿತೇವೆ. ಇವರು ಯಾವುದೆಲ್ಲ ಆಯುಷ್ ಚಿಕಿತ್ಸೆ ಅಲ್ಲಿ ಆಗುತ್ತೆ, ಮಂಡಿ ನೋವು ಕಂಪ್ಲೀಟ್ ಕ್ಯೂರ್ ಆಗ್ಬೋದು. ಯಾಕಂದರೆ ಯಾವುದೆಲ್ಲ ಇವರು ಮಾಡಿದ್ದಾರೆ, 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಂದನೇ ಇವರು ಹೇಳೋದು ಇದು ವಿಷಯ. ಸರ್ ಥ್ಯಾಂಕ್ ಯು. ಯಾವಾಗಲೂ ನಿಮ್ಮ ಪ್ರತಿ ಸಂಚಿಕೆ ವೀಕ್ಷಕರಿಗೆ ಖುಷಿ ಆಗುತ್ತೆ. ನಾವು ಇನ್ನೂ ಜಾಸ್ತಿ ಸಂಚಿಕೆ ಮಾಡುತ್ತೇವೆ. ಮತ್ತು ವೀಕ್ಷಕರೇ, ಈ ವಿಡಿಯೋವನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ಲರಿಗೆ ಗೊತ್ತಾಗಲೇಬೇಕು. ಇಷ್ಟವರೆಗೆ ರೂಟ್ ಕಾಸ್ ವಿಷಯ ಯಾರು ಹೇಳಿರಲಿಲ್ಲ, ನಾವು ಖಾಲಿ ಒಂದು ನಾರ್ಮಲ್ ಮಂಡಿ ನೋವು ಅಂತ ಎಣಿಸ್ತೇವೆ. ಮತ್ತು ಸರ್ ಮುಖಾಂತರ ನಮ್ಗೆ ಗೊತ್ತಾಯಿತು ನಮ್ಮ ವೇಟಿಂದ ಕೂಡ ಮಂಡಿ ನೋವು ಬರುತ್ತೆ. ಮತ್ತು ಆಸ್ಟಿಯೋ ಆರ್ಥರೈಟಿಸ್ ಯಾವುದು ಮೇನ್ ಕಾರಣ ಎಲ್ಲ ನಾವು ಅದಕ್ಕೆ ರೆಮಿಡಿ ನಾವು ಹೇಳಿದ್ದೇವೆ. ವಿಡಿಯೋವನ್ನು ನೋಡ್ತೀರಿ ಮತ್ತು ವಿಡಿಯೋ ಶೇರ್ ಮಾಡ್ತೀರಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.